ಇನ್ನು ಖರ್ಗೆ ಕುಟುಂಬ ರಜಾಕರಿಗೆ ಹೆದರಿ ಕಲಬುರಗಿ ಓಡ್ಬಂತು. ಆಗ ನಿಮ್ಮ ರಕ್ಷಣೆಗೆ ನಿಂತಿದ್ಯಾರು? ಇದೇ RSS ಅಂದಿದ್ದಾರೆ ಸಂತೋಷ್. ರಜಾಕರ ವಿರುದ್ಧ ನಿಂತಿದ್ದು ಇದೇ RSS. ಆಗ ನಿಮ್ಮ ರಕ್ಷಣೆಗೆ ಪೊಲೀಸರು, ರಾಜಕಾರಣಿಗಳು ಯಾರೂ ಇರಲಿಲ್ಲ. ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ಮಪ್ಪ ಈ ಹುಟ್ಟಿದ್ದ ಬಟ್ಟೆನಲ್ಲೇ ಓಡ್ಬಂದರು. ಆಗ ನಿಮ್ಮ ರಕ್ಷಣೆಗೆ ಯಾರು ನಿಂತರು? ಹುಟ್ಟು ಬಟ್ಟೆಯಲ್ಲಿ ನೀವು ಓಡ್ಬಂದ್ರಲ್ಲ, ಯಾರು ನಿಂತರು? ಇದೇ RSS. ಆವಾಗಲೂ ಕೂಡ RSS ನೋಂದಣಿ ಆಗಿರಲಿಲ್ಲ, ಆಗಲೂ ಆಗಿಲ್ಲ, ಈಗಲೂ ಆಗಲ್ಲ. ಸಭೆಯ ವಿರೋಧ ಪಕ್ಷದ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಇಡೀ ಕುಟುಂಬ ಹೈದರಾಬಾದಿನ ರಜಾಕಾರರ ಹಲ್ಲೆಯನ್ನ ಎದುರಿಸಿ ಗುಲ್ಬರ್ಗ ಕಡೆ ಓಡ್ ಬಂತು. ಆ ರಜಾಕಾರನ್ನ ಎದುರಿಸಿದ್ದು RSSನವರೇ. ನಾನು ಗೃಹ ಮಂತ್ರಿಗಳಿಗೆ ಹೇಳ್ತೀನಿ, ನಿಮ್ ಪೊಲೀಸ್ನವರು ಅಲ್ಲ, ನಿಮ್ಮ ವಂಶಸ್ಥರು ಅಲ್ಲ. ಆ ರಜಾಕಾರನ್ನ ಎದುರಿಸಿದ್ದು ಇದೇ RSSನವರು. ಇದೇ RSSನವರು. ನಿಮ್ ಕುಟುಂಬ ಓಡ್ ಬಂತು ಗುಲ್ಬರ್ಗಕ್ಕೆ. ನೀವು ಇದ್ದ ಗ್ರಾಮದಿಂದ ಕುಟುಂಬ ಓಡ್ ಬಂತು. ನಿಮ್ಮಪ್ಪ ಹುಟ್ಟು ಬಟ್ಟೆಯಲ್ಲಿ ಓಡ್ಬೇಕಾಗಿ ಬಂತು ಅಂತ ಓಡ್ಬರ್ಬೇಕಾಗಿ ಬಂತು. ಇವತ್ತು ಸಂಘದ ಬಗ್ಗೆ ಬಿಟ್ಟು ತೋರಿಸ್ತೀರಿ. ಅದೇ ಸಂಘ ರಜಾಕಾರರ ವಿರುದ್ಧ ಹೋರಾಡಿದ್ದು, ಅದೇ ಸಂಘ ವಿಭಜನೆಯಲ್ಲಿ ಹಿಂದೂಗಳಿಗೆ ಧೈರ್ಯಕ್ಕೆ ಅಂತ ನಿಂತ್ಕೊಂಡಿದ್ದು. ನಾವು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಇಡೀ ಕುಟುಂಬ ಹೈದರಾಬಾದಿನ ರಜಾಕಾರರ ಹಲ್ಲೆಯನ್ನ ಎದುರಿಸಿ ಗುಲ್ಬರ್ಗ ಕಡೆ ಓಡ್ ಬಂತು. ಆ ರಜಾಕಾರನ್ನ ಎದುರಿಸಿದ್ದು RSSನವರೇ. ನಾನು ಗೃಹ ಮಂತ್ರಿಗಳಿಗೆ ಹೇಳ್ತೀನಿ, ನಿಮ್ ಪೊಲೀಸ್ನವರು ಅಲ್ಲ, ನಿಮ್ಮ ವಂಶಸ್ಥರು ಅಲ್ಲ. ಆ ರಜಾಕಾರನ್ನ ಎದುರಿಸಿದ್ದು ಇದೇ RSSನವರು. ಇದೇ RSSನವರು. ನಿಮ್ ಕುಟುಂಬ ಓಡ್ ಬಂತು ಗುಲ್ಬರ್ಗಕ್ಕೆ. ನೀವು ಇದ್ದ ಗ್ರಾಮದಿಂದ ಕುಟುಂಬ ಓಡ್ ಬಂತು. ನಿಮ್ಮಪ್ಪ ಹುಟ್ಟು ಬಟ್ಟೆಯಲ್ಲಿ ಓಡ್ಬೇಕಾಗಿ ಬಂತು. ಇವತ್ತು ಸಂಘದ ಬಗ್ಗೆ ಬಿಟ್ಟು ತೋರಿಸ್ತೀರಿ. ಅದೇ ಸಂಘ ರಜಾಕಾರರ ವಿರುದ್ಧ ಹೋರಾಡಿದ್ದು, ಅದೇ ಸಂಘ ವಿಭಜನೆಯಲ್ಲಿ ಹಿಂದೂಗಳಿಗೆ ಧೈರ್ಯಕ್ಕೆ ಅಂತ ನಿಂತ್ಕೊಂಡಿದ್ದು.